ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಹಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪರಾಗಹಾತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಂ ಶಿವಂ. ಪಂಚಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನೋಮಿ ಪಂಚಾಚಾರ್ಯನ್ ಜಗದ್ಗುರುಂ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ ಬಸವಾದಿ ಶಿವಶರಣರನ್ನು ಯಡಿಯೂರು ಸಿದ್ಧಲಿಂಗೇಶ್ವರನ ಹೃದಯ ಮಂಡಲದಲ್ಲಿ ಸ್ಥಾಪಿಸಿಕೊಳ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕವಲೆದುರ್ಗ ಭುವನಗಿರಿ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮಿ ಮರಳಸಿದ್ಧ ಶಿವಾಚಾರ್ಯ ಚರಣಕಮಲಕ್ಕೂ ಮುರುಗುಂಟ ಅಂಬರೀಷ್ ಲಿಂಗಕ್ಕೆ ಸಹ ಅಣೆಮಣಿದು ಈ ವಾರದ ವಾರಭವಿಷ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಕೂಡಿಟ್ಟಿರ್ತಕ್ಕಂಥ ಹಣ, ವಾಹನ ಖರೀದಿ ಅಥವಾ ಆಸ್ತಿ ಖರೀದಿ ಸಹ ಮಾಡುವಂಥವ್ರಾಗ್ತಾರೆ ಈ ವಾರ. ನಿಮ್ಮ ಸಂಗಾತಿಯ ಕಡೆಯಿಂದ ಅಂದರೆ ನಿಮ್ಮ ತವರು ಮನೆ ಕಡೆಯಿಂದ ಅಥವಾ ಸಂಗಾತಿ ಕಡೆಯಿಂದ ಸಹಾಯ ಸಹಕಾರಗಳು ಸಹ ದೊರೆಯುವಂಥದ್ದಾಗ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆಯನ್ನು ಕಾಣುವಂಥ ನೀವು ಏನೇ ಹೊಸ ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ಯಶಸ್ವಿಯನ್ನು ಕಾಣುವಂಥವ್ರಾಗ್ತಾರೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಕನಸನ್ನು ಕಟ್ಟಿಕೊಳ್ಬೇಕು, ನನ್ನ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಕನಸು ಕೊಟ್ಕೊಂಡಂಥವ್ರಿಗೆ ಈ ವಾರ ನಿಮ್ಮ ಕನಸು ಸಹ ನನಸಾಗುವಂಥ ಸಾಧ್ಯತೆ ಇರ್ತದೆ. ಮನೆಯಲ್ಲಿ ಶುಭನ ಮಂಗಳ ಕಾರ್ಯಗಳು ಸಹ ಜರುಗುವಂಥದ್ದಾಗ್ತದೆ. ಮನಸ್ಸು ಆಧ್ಯಾತ್ಮದ ಕಡೆ ವಿಲೀನ ಆಗುವಂಥದ್ದಾಗ್ತದೆ. ಸುಖ ಸಂತೋಷಗಳೆಲ್ಲವೂ ಈ ವಾರ ಪ್ರಾಪ್ತಿ ಆಗುವಂಥವುಗಳಾಗ್ತವೆ. ಮಕ್ಕಳಿಗೆ ಶಿಕ್ಷಣ ವಿಚಾರ ಅಥವಾ ಸಂಸ್ಕಾರದ ವಿಚಾರದಲ್ಲಿ ಶ್ರೇಯಾಭಿವೃದ್ಧಿಯನ್ನು ಬಯಸುವಂಥ ನಿಮಗೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸುವಂಥವ್ರಾಗ್ತಾರೆ. ಮಕ್ಕಳು ಸಹ ಶ್ರೇಯಾಭಿವೃದ್ಧಿ ಹೊಂದುವಂಥವ್ರಾಗ್ತಾರೆ. ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಷಭ ರಾಶಿಯವರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು. ಅಗತ್ಯಕ್ಕಿಂತ ಖರ್ಚು ಹೆಚ್ಚು ಮಾಡಕ್ಕೆ ಹೋಗಬೇಡಿ. ಮನಸ್ಸಲ್ಲಿ ಏನೋ ಗೊಂದಲ, ಆತುರ, ಯಾಕೋ ಸಮಾಧಾನ ಇರಂಗಿಲ್ಲ. ಏನೇ ಕೆಲಸ ಮಾಡಕ್ಕೆ ಹೋದ್ರೆ ಮನಸ್ಸು ಬರೋಂಗಿಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಣದ ಅಡಚಣೆ, ಸಾಲದ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾಲ ಕೇಳಕ್ಕೆ ಹೋದ್ರೆ ಸಾಲ ಕೊಡುವಂಥವ್ರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿಕೊಡುವಂಥವ್ರು ಆಗ್ತಾರೆ. ಸಿಟ್ಟಿನ ಬರದಲ್ಲಿ ಏನಾದರೂ ಅವಿಚಾರದ ಕೆಲಸ ಮಾಡಿ ನಂತರ ಪಶ್ಚಾತ್ತಾಪ ಪಡುವಂಥವ್ರು ಆಗ್ತಾರೆ. ಮಾತಿನಲ್ಲಿ ನಯ ವಿನಯ ಈ ವಾರ ಇದ್ರೆ ಒಳ್ಳೆಯದು. ಮಾಡುವಂಥ ಕೆಲಸದಲ್ಲಿ ಪ್ರಜ್ಞೆ ಇರಲಿ. ಏನು ಮಾಡಾಕತ್ತೀನಿ, ನಾನು ಏನು ಮಾತಾಡಕತ್ತೀನಿ ಎಲ್ಲವನ್ನ ಅವಲೋಕನ ಮಾಡಿ ಜೀವನ ನಡೆಸುವಂಥದ್ದು ಈ ವಾರ ಒಳ್ಳೆಯದು. ಆತುರದ ನಿರ್ಧಾರ ಈ ವಾರ ಒಳ್ಳೆಯದಲ್ಲ. ಇನ್ನು ಏಕಾಂಗಿಯಾಗಿ ಸವಾರಿ ಮಾಡುವಂಥವ್ರು, ಬೈಕಲ್ಲಿ ಅಥವಾ ಕಾರಲ್ಲಿ ಒಬ್ಬರೇ ಹೋಗುವಂಥವ್ರು ಚೂರು ಎಚ್ಚರದಿಂದ ಇರುವಂಥದ್ದು ಮರಿಬೇಡಿ. ಇನ್ನು ಅಹಂಕಾರ ಈ ವಾರ ಒಳ್ಳೆಯದಲ್ಲ. ಕೆಲವು ಸಂದರ್ಭದಲ್ಲಿ ಗೊಂದಲಕ್ಕೆ ಬೀಳ್ತೀರಿ. ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಗೊತ್ತಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಬುಧವಾರ ಶುಕ್ರವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ಆದಿತ್ಯಾದಿ ನವಗ್ರಹಗಳು ಏನಾದರೂ ಇತ್ತು ಅಂದ್ರೆ ಅಲ್ಲಿ ಆ ನವಗ್ರಹಗಳ ದರ್ಶನ ಮತ್ತು ಪ್ರದಕ್ಷಿಣೆ ಯಾಕೆ ಬಂದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಬಂಧು ಮಿತ್ರರ ಆಗಮನದಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವಂಥದ್ದಾಗ್ತದೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಹ ಈ ವಾರ ದೊರೆಯುವಂಥದ್ದಾಗ್ತದೆ. ಯಶಸ್ವಿನ ಹಾದಿಯಲ್ಲಿ ಸಾಗುವಂಥ ನಿಮಗೆ ನೌಕರಿಯಲ್ಲಿ ಇಚ್ಛಿತವಾಗಿರ್ತಕ್ಕಂಥ ಸ್ಥಳಕ್ಕೆ ವರ್ಗಾವಣೆಯ ಭಾಗ್ಯ ಸಹ ಉಂಟು. ಭೂ ವ್ಯಾಪಾರಸ್ಥರಿಗೆ ಅಥವಾ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಸ್ಟೇಷನರಿ, ತೆಂಗಿನಕಾಯಿ, ಕಬ್ಬಿಣ, ಈವೇನ್ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥವುಗಳಾಗ್ತದೆ. ಕವಿಗಳಿಗೆ, ಸಾಹಿತ್ಯಗಳಿಗೆ, ಧರ್ಮಾಧಿಕಾರಿಗಳಿಗೆ, ಶಾಸ್ತ್ರಿಗಳಿಗೆ, ಗಣಿತ ಶಾಸ್ತ್ರಜ್ಞರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಮನಸ್ಸು ವಿಲೀನ ಆಗಿ ಜ್ಞಾನಾರ್ಜನೆ ಹೆಚ್ಚು ವೃದ್ಧಿ ಆಗುವಂಥದ್ದಾಗ್ತದೆ. ಮನಸ್ಸಲ್ಲಿ ಸಮಾಧಾನ. ಎಂಥದ್ದೇ ಸಮಸ್ಯೆ ಬಂದರೂ ಸಹ ಎದುರಿಸ್ತೀನಿ ಅನ್ನುವಂಥ ಧೈರ್ಯ, ಹಣಕಾಸಿನ ಸಮಸ್ಯೆ ಬಂದಾಗ ನಿಭಾಯಿಸುವಂಥ ಚಾಣಾಕ್ಷ ಬುದ್ಧಿ ಎಲ್ಲವೂ ಈ ವಾರ ಪ್ರಾಪ್ತಿ ಆಗುವಂಥವುಗಳಾಗ್ತವೆ. ಇನ್ನು ಹೊಸತನದತ್ತ ಜೀವನವನ್ನು ನಡೆಸುವಂಥವರಾಗ್ತಾರೆ. ಬುಧವಾರ ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಯಾರನ್ನು ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಎದುರಾಕ್ಕೊಳ್ಳೋದ್ರಿಂದ ನಿಮ್ಮ ಗುಪ್ತ ಸಮಸ್ಯೆಗಳು ಹೊರಗೆ ಬಂದು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿ ಥರ ಬಿಂಬಿಸುವಂಥ ಸಾಧ್ಯತೆ ಈ ವಾರ ಜಾಸ್ತಿ ಆಗಿರ್ತದೆ.
ಮಾರ್ಕೆಟಿಂಗ್ ವ್ಯವಹಾರ ಮಾಡುವಂಥವರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಕುಟುಂಬದಲ್ಲಿ ಅಥವಾ ಕುಟುಂಬದ ನಿರ್ವಹಣೆಯಲ್ಲಿ ಸೆಣಸಾಡುವಂಥ ಪರಿಸ್ಥಿತಿ ಈ ವಾರ ಬಂದೊದಗುವಂಥದ್ದಾಗ್ತದೆ. ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಈ ವಾರ ಬರ್ತದೆ. ಸಂಗಾತಿಯೊಡನೆ ವಾದ ವಿವಾದಕ್ಕೆ ಇಳಿದು ಸಂಸಾರದಲ್ಲಿ ಬಿರುಕನ್ನು ತಂದೊಡ್ಡುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯುವತಿಯರಿಗೆ ಮನಸ್ಸಲ್ಲಿ ಏನೋ ಒಂಚೂರು ಗೊಂದಲ, ಸಮಾಧಾನ ಇರಂಗಿಲ್ಲ. ಉದ್ಯೋಗಕ್ಕೆ ಹೋದ್ರೂ ಉದ್ಯೋಗ ಸಹ ಪ್ರಾಪ್ತಿ ಆಗದೇ ಇರುವಂಥದ್ದಾಗ್ತದೆ. ಉದ್ಯೋಗದಲ್ಲಿ ಹಲವಾರು ಅಡಚಣೆಗಳು ಬರುವಂಥದ್ದಾಗ್ತದೆ. ಇನ್ನು ಮನಸ್ಸು ಹತೋಟಿಯಲ್ಲಿ ಇಟ್ಟುಕೊಳ್ಳಕ್ಕಾಗದೆ ಚಿತ್ತ ಚಂಚಲದಿಂದ ವಿಚಿತ್ರವಾಗಿರ್ತಕ್ಕಂತಹ ಮನಸ್ಸಿನ ಗೊಂದಲಗಳು ಪ್ರಾರಂಭ ಆಗುವಂಥದ್ದಾಗ್ತದೆ. ಏನು ಆಲೋಚನೆ ಮಾಡ್ತೀರಿ ಅವ್ಯಾವ ಆಲೋಚನೆಗಳು ಸತ್ಯ ಅಲ್ಲ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗ್ತದೆ. ಸುಮ್ಮನೆ ಕನಸು ಕಟ್ಕೊಂತೀರಿ, ಕಾಲ್ಪನಿಕವಾಗಿರ್ತಕ್ಕಂಥ ಕಥೆಯನ್ನು ಕಟ್ಟಿಕೊಳ್ಳುವಂಥವ್ರಾಗ್ತೀರಿ. ಈ ವಾರ ಇಕ್ಕಟ್ಟಿಗೆ ಸಿಗಾಕೊಳ್ತೀರಿ. ಕೆಲವು ಸಂದರ್ಭದಲ್ಲಿ ಏನಾದರೂ ಮಾತಾಡಿ ಮಾಡುವಂಥ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ಅಪಮಾನ ಅಪನಿಂದನೆ ಮಾತುಗಳು ಈ ವಾರ ಕೇಳಿ ಬರುವಂಥದ್ದಾಗ್ತದೆ. ನಿಮ್ಮ ಜೀವನದಲ್ಲಿ ಬರುವಂಥ ಎಡರು ತೊಡರನ್ನು ಎದುರಿಸಬೇಕಾಗಿತ್ತು ಅಂದರೆ ನೀವು ಸಮಾಧಾನದಿಂದ ಇರುವಂಥದ್ದು ಮರಿಬೇಡಿ. ಅಂಥದ್ದೇ ಸಮಸ್ಯೆಗಳು ಬಂದರೂ ಎದುರು ಉತ್ತರ ಕೊಡೋಕ್ಕೆ ಹೋಗಬೇಡಿ. ಸೂಕ್ತವಾಗಿದ್ದು ನಿಮಗೆ ಒಳ್ಳೇದನಿಸ್ತು ಅಂದರೆ ಮಾತ್ರ ಉತ್ತರ ಕೊಡುವಂಥದ್ದು ಒಳ್ಳೆಯದು. ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಗ್ರಾಮದಲ್ಲಿ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಆ ಗ್ರಾಮ ದೇವತೆಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನು ತಿಲಕವಾಗಿ ಇಟ್ಕೊಂಡು ಬಂದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಸಿಂಹರಾಶಿಯವರಿಗೆ ಉತ್ತಮವಾಗಿರತಕ್ಕಂಥದ್ದು. ಕುಂಚಿತ ಆರೋಗ್ಯದಲ್ಲಿ ಚೇತರಿಕೆ, ದೀರ್ಘಕಾಲಿಕವಾಗಿರ್ತಕ್ಕಂಥ ರೋಗದಿಂದ ಬಳಲುವಂಥವರಿಗೆ ಈ ವಾರ ಔಷಧ ಸಿಗುವಂಥದ್ದಾಗ್ತದೆ. ನಿಮ್ಮವರೇ ಬಂಧು ಬಾಂಧವರೇ ಸಹಾಯ ಸಹಕಾರವನ್ನು ಮಾಡಿ ನಿಮ್ಮನ್ನು ಮತ್ತೆ ಮೇಲಕ್ಕೆ ಎತ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಸಹೋದರ ಸಹೋದರಿಯರಿಂದ ಹೊಸ ಕಾರ್ಯಗಳಿಗೆ ಸಹಾಯ ಸಹಕಾರ ಆಗುವಂಥದ್ದಾಗ್ತದೆ. ಆರ್ಥಿಕತೆಯಲ್ಲಿ ಪ್ರಗತಿಯನ್ನು ಕಾಣುವಂಥವ್ರಾಗ್ತದೆ. ದಿಟ್ಟ ನಿರ್ಧಾರ ಕೈಗೊಂಡ್ರಿ ಅಂದರೆ ಅದು ಯಶಸ್ವಿ ಆಗುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಮನಸ್ಸು ವಿಲೀನ ಆಗುವಂಥದ್ದಾಗ್ತದೆ. ಈಗೇನಾದರೂ ಟೆಸ್ಟ್ಗಳು ಎಕ್ಸಾಮ್ಗಳು ಇತ್ತು ಅಂದರೆ ಹೆಚ್ಚು ಅಂಕವನ್ನು ಸಹ ಪಡ್ಕೊಳ್ಳುವಂಥವ್ರಾಗ್ತಾರೆ. ಮನಸ್ಸಿಗಿರ್ತಕ್ಕಂಥ ಹಲವಾರು ದುಃಖ ದುಮ್ಮಾನಗಳೆಲ್ಲವೂ ನಿವಾರಣೆ ಆಗಿ ಎಲ್ಲೋ ಒಂಚೂರು ಹೊಸತನದತ್ತ ನಾವು ಸಾಕ್ತಾ ಇದ್ದೀನಿ, ಎಲ್ಲವೂ ನನ್ನಂಗೆ ನಡೀತಾ ಇದೆ, ಎಲ್ಲವೂ ನನಗೆ ಸುಲಭವಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲಾದರೂ ಪುಣ್ಯ ಕ್ಷೇತ್ರಗಳ ಪ್ರವಾಸ ಅಥವಾ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರಗಳ ಪ್ರವಾಸವನ್ನು ಕೈಗೊಳ್ಳುವಂಥವ್ರಾಗ್ತೀರಿ ಈ ವಾರ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿದ್ದು ದುಡ್ಡಿನ ವಿಚಾರದಲ್ಲಿ ಜಾಗ್ರತೆ ಇರಲಿ. ಯಾರನ್ನಾದ್ರೂ ನಂಬಿ ದುಡ್ಡನ್ನು ಕೊಟ್ರಿ ಅಂದರೆ ಮರಳಿ ಬರದೇ ಇರುವಂಥದ್ದಾಗ್ತದೆ. ಯಾರನ್ನಾದ್ರೂ ನಂಬಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕೆ ಹೋಗ್ತಿರಲ್ಲ, ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮವರೇ ಆಗಿದ್ದರೂ ಸಹ ಹಣಕಾಸಿನ ವಿಚಾರ ಈ ವಾರ ಜಾಗ್ರತೆ ಇರಲಿಲ್ಲ ಅಂದರೆ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಪ್ರೀತಿ ಪ್ರೇಮದಲ್ಲಿ ಸಿಗಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರಿಯಾಗಿ ನನ್ನ ಜೊತೆ ಮಾತಾಡೋಕೆ ಆಗ್ತಾ ಇಲ್ಲ, ಅವರು ಯಾವಾಗ ಹಚ್ಚಿದ್ರು ಬಿಜಿ ಬರ್ತದೆ ಫೋನು. ಅವ್ರ ಕೆಲಸ ನನಗಿಂತ ಹೆಚ್ಚ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಏನೇನೋ ತಲೆಯಲ್ಲಿ ಗೊಂದಲಗಳು ಬಂದು ಹಲವಾರು ಆಲೋಚನೆಗಳು ತಲೆಯಲ್ಲಿ ಬರುವಂಥದ್ದಾಗ್ತದೆ. ನಾನು ಬಿಟ್ಬಿಡ್ತಾರಾ ಏನೋ, ನಾನು ಬಿಟ್ಟು ದೂರ ಆಗ್ತಾರಾ ಏನೋ, ಈ ರೀತಿ ಹಲವಾರು ಆಲೋಚನೆಗಳು ಈ ವಾರ ನಿಮ್ಮನ್ನು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗುವಂಥದ್ದಾಗ್ತದೆ. ಉದ್ಯೋಗದಲ್ಲಿ ಬಿಕ್ಕಟ್ಟು, ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಮಾಡುವಂಥವ್ರಿಗೆ ಹೆಚ್ಚು ಕೆಲಸವನ್ನು ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಸಂಬಳ ಕೊಡದೇ ಇರುವಂಥವ್ರಾಗ್ತಾರೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ನಾಲಿಗೆಯನ್ನು ಮನವಂದಂತೆ ಅರಿಬಿಡಬೇಡಿ. ಅಂದರೆ ಕಂಡವ್ರಿಗೆ ಮಾತಾಡ್ತಕ್ಕಂಥದ್ದು ಈ ವಾರ ಬೇಡ. ಅದು ಮತ್ತೆ ನಿಮಗೆ ಸುತ್ತಕೊಂಡು ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದಾಗ್ತದೆ. ನಿಮಗೆ ನೇರವಾಗಿರ್ತಕ್ಕಂಥ ನುಡಿ ಈ ವಾರ ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಸಿಟ್ಟು ಈ ವಾರ ಕಡಿಮೆ ಮಾಡ್ತಿದೆ. ಸಿಟ್ಟು ಈ ವಾರ ಕಡಿಮೆ ಮಾಡಿದರೆ ಮಾತ್ರ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಸಮಾಧಾನದಿಂದ ಇರುವಂಥದ್ದು, ನಿಮ್ಮಷ್ಟಕ್ಕೆ ನೀವಿರುವಂಥದ್ದು, ಯಾರ ತಂಟಿಗೆ ಹೋಗದೇ ಇರುವಂಥದ್ದಿದ್ದರೆ ಈ ವಾರ ಒಳ್ಳೆಯದು. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿಂದ ಕನ್ಯಾ ರಾಶಿಯವರು ಈಶ್ವರನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ದರ್ಶನ ಮಾಡ್ಕೊಂಡು ಬಂದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಎಂಥದ್ದೇ ಕಾರ್ಯ ಮಾಡಿದರೂ ಸಹ ಎಲ್ಲವೂ ಯಶಸ್ವಿ ಆಗುವಂಥದ್ದಾಗ್ತದೆ. ಕುಟುಂಬ ಸಮೇತರಾಗಿ ಅಂದರೆ ಹೆಂಡತಿ ಮಕ್ಕಳು ಎಲ್ಲರ ಜೊತೆಗೂಡಿಕೊಂಡು ಪುಣ್ಯಕ್ಷೇತ್ರಗಳ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥವ್ರಾಗ್ತೀರಿ. ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಬರುವಂಥದ್ದಾಗ್ತದೆ. ಇನ್ನು ಬಡ್ತಿ ಯೋಗ ಸಹ ನಿಮ್ಮ ಮಾಡುವಂಥ ಕೆಲಸದಲ್ಲಿ ಬಡ್ತಿ ಯೋಗ ಸಹ ಉಂಟು. ಇನ್ನು ಪ್ಲಾಟ್ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಂಥವ್ರಿಗೆ ಈ ವಾರ ಪ್ಲಾಟ್ ಖರೀದಿ ಮಾಡೋದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು.
ಇನ್ನು ಏನಾದರೂ ತಲೆಯಲ್ಲಿ ಹಾಕ್ಕೊಂಡು ಬರಿತಾ ಇತ್ತು ಅಂದ್ರೆ ಈ ವಾರ ಅದನ್ನು ಎಲ್ಲರ ಮುಂದೆ ಬಿಚ್ಚಿ ಹೇಳಿ ಅದರಿಂದ ಬರುವಂಥ ಸಂಶಯವನ್ನು ದೂರ ಮಾಡಿಕೊಂಡ್ರಿ ಅಂದರೆ ಒಳ್ಳೆಯದು. ನಿರ್ಲಕ್ಷ್ಯ ತೋರಕ್ಕೆ ಹೋಗ್ಬೇಡಿ ಯಾವುದೇ ಕೆಲಸವನ್ನು. ಅಲಕ್ಷ್ಯದಿಂದ ಮಾಡಿದ್ರಿ ಅಂದರೆ ಖಂಡಿತ ಯಶಸ್ವಿಯನ್ನು ಆಗುವಂಥವ್ರು ಆಗ್ತಾರೆ. ಈಗ ಮಾಡಿದ್ರಾಯ್ತು, ಇನ್ನೊಂದು ತಾಸು ಬಿಟ್ಟು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅಂದ್ರೆ ಅದು ನಿಮಗೆ ತೊಂದರೆ ಆಗ್ತದೆ, ನಿಮ್ಮ ಬೆಳವಣಿಗೆ ಕುಂಠಿತ ಆಗ್ತದೆ. ಹಾಗಾಗಿ ಅವತ್ತಿನ ಕೆಲಸ ಆಗಿನ ಕೆಲಸ ಹಾಗೇ ಮಾಡುವಂಥದ್ದು ಒಳ್ಳೆಯದು. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದಷ್ಟು ಹೆಚ್ಚು ವಿದ್ಯಾವಂತರು ಬುದ್ಧಿವಂತರಾಗುವಂಥ ಸಾಧ್ಯತೆ ಇರ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ವಾದ ವಿವಾದವನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ವಾದ ವಿವಾದ ಬೆಳೆಸ್ತಾ ಹೋದ್ರೆ ಅಂದರೆ ಅಪಜಯಗಳು ಕಟ್ಟಿಟ್ಟ ಬುತ್ತಿ. ದೂರದ ಪ್ರಯಾಣ ಈ ವಾರ ಒಳ್ಳೆಯದಲ್ಲ. ಇನ್ನು ವಿಶೇಷವಾಗಿ ಈ ವಾರ ಗರ್ಭಿಣಿಯರು ಅಂದರೆ ಈ ವಾರ ಡೆಲಿವರಿ ಆಗ್ತಕ್ಕಂಥವ್ರು ಖಂಡಿತವಾಗಿ ನಿಮ್ಮ ಡೆಲಿವರಿಯನ್ನು ಹಾಸ್ಪಿಟ್ಲಲ್ಲೇ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಓದಿನ ಕಡೆ ವಿದ್ಯಾರ್ಥಿಗಳ ಗಮನ ಕಡಿಮೆ ಆಗ್ತದೆ, ಮನಸ್ಸು ಓದೋದಕ್ಕಾಗಲ್ಲ, ಮೊಬೈಲನ್ನು ಬಳಸ್ತದೆ ಮತ್ತು ಟಿ ವಿಯನ್ನು ಬಳಸ್ತದೆ. ಹೀಗೆ ಆಟ ಬೇರೆ ಬೇರೆ ಮನಸ್ಥಿತಿ ಹೊರಗಡೆ ಎಳ್ಕೊಂಡು ಹೋಗ್ತದೆ, ಓದೋಕ್ಕಾಗೋಂಗಿಲ್ಲ. ಅಂಥ ಪರಿಸ್ಥಿತಿ ಬಂದಾಗ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದುವುದರಿಂದ ಒಂಚೂರು ಆ ಮನಸ್ಥಿತಿ ಕಡಿಮೆ ಆಗುವಂಥದ್ದಾಗ್ತದೆ. ಜುಗುಪ್ಸೆ ಅನ್ನಿಸ್ತದೆ ಜೀವನ. ವೈಯಕ್ತಿಕ ಜೀವನದಲ್ಲಿ ಏನು ಮಾಡಿದ್ರೆ ಏನೈತಿ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗ್ತದೆ. ಮಹಿಳಾ ನೌಕರಸ್ಥರಿಗೆ ಸಾಕಾಗಷ್ಟು ಸಮಸ್ಯೆಗಳು ಎದುರು ಬರ್ತವೆ. ಸಮಾಧಾನದಿಂದ ಬಗೆಹರಿಸ್ಕೊಳ್ಳುವಂಥದ್ದು ಮರಿಬೇಡಿ. ಅದರ ತದ್ದು ವಿರುದ್ಧ ಹೋಗಬೇಡಿ. ಭಾನುವಾರ, ಮಂಗಳವಾರ, ಗುರುವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಕಡಲೆ ಕಾಳನ್ನು ನೆನೆ ಹಾಕಿ ಕಡಲೆ ಉಸುಳಿಯನ್ನು ಮಾಡಿ ಕುಲದೇವರಿಗೆ ಅಥವಾ ಗ್ರಾಮದಲ್ಲಿರ್ತಕ್ಕಂಥ ದೇವರಿಗೆ ನೈವೇದ್ಯವನ್ನು ಮಾಡಿ ಬಂದಂಥ ಭಕ್ತರಿಗೆ ಹಂಚಿದ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಗಂಡ ಹೆಂಡತಿಯ ಮಧ್ಯೆ ಅನುಮಾನದ ಹುತ್ತ ಬೆಳೀತದೆ. ನೀವು ಕಾಲ್ ಮಾಡುವಾಗ ಅಥವಾ ಅವರು ನಿಮಗೆ ಕಾಲ್ ಮಾಡುವಾಗ ನಿಮ್ಮ ಫೋನ್ ಬಿಜಿ ಬಂತು ಅಂದರೆ ಅಥವಾ ಸರಿಯಾಗಿ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅನುಮಾನದ ಹುತ್ತ ಸರ್ವೇ ಸಾಮಾನ್ಯವಾಗಿ ಬೆಳೆಯುವಂಥದ್ದಾಗ್ತದೆ. ಹಾಗಾಗಿ ಗಂಡ ಹೆಂಡತಿಯ ನಡುವೆ ಬರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾಗಿತ್ತಂದರೆ ಅವರ ಕರೆ ಆಗಲಿ ಅಥವಾ ಅವ್ರು ಮಾತನಾಡುವಂಥದ್ದಾಗಲಿ ಆಗಿಂದಾಗ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಂಸಾರದಲ್ಲಿ ಹಲವಾರು ಸಮಸ್ಯೆಗಳನ್ನು ಎಡಬಿಡದೆ ಕಾಡುವಂಥದ್ದಾಗ್ತದೆ. ವಿಶೇಷವಾಗಿ ಅದರಲ್ಲಿ ಹಣಕಾಸಿನ ವಿಚಾರ ಬಹಳಷ್ಟು ದೀರ್ಘವಾಗಿ ಕಾಡುವಂಥದ್ದಾಗ್ತದೆ. ಅವಿಚಾರದ ಕೆಲಸ ಮಾಡಿದ ನಂತರ ಪಶ್ಚಾತ್ತಾಪ ಪಡುವಂಥವ್ರು ಆಗ್ತದೆ. ದುಂದು ವೆಚ್ಚ ಈ ವಾರ ಒಳ್ಳೆಯದಲ್ಲ. ಯಾರ ಮಾತನ್ನು ಕೇಳಿ ಮನೆಯಲ್ಲಿ ವಿರೋಧ ಕಟ್ಟಿಕೊಳ್ಳುವಂಥದ್ದು ಅಥವಾ ಮತ್ತೊಬ್ಬರ ಮಾತು ಕೇಳಿ ಮತ್ತೊಬ್ಬರ ಮೇಲೆ ವಿರೋಧ ಕಟ್ಟಿಕೊಳ್ಳುವಂಥದ್ದು ಈ ವಾರ ಮಾಡೋಕ್ಕೆ ಹೋಗಬೇಡಿ. ನಯ ವಿನಯದಿಂದ ವರ್ತಿಸುವಂಥದ್ದು ಈ ವಾರ ಒಳ್ಳೆಯದು. ಇನ್ನು ಎಂಥದ್ದೇ ವಿರೋಧಿ ಎದುರಾಳಿಯಾಗಿ ಬಂದರೂ ಸಹ ಅವನನ್ನು ಮಾತಿನಲ್ಲಿ ಮಣ್ಣು ಮುಗಿಸುವಂಥ ಚಾಣಾಕ್ಷ ಬುದ್ಧಿ ನಿಮ್ಮಲ್ಲಿದ್ದರೂ ಸಹ ಇನ್ನೇನೋ ಮಾತಾಡೋಕ್ಕೆ ಹೋಗಿಬಿಡ್ತೀರಿ ಈ ವಾರ. ಅದು ಬೇಡ. ಅದರಿಂದ ನಿಮ್ಮ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳಿರ್ತದೆ. ಇನ್ನು ವಿರೋಧಿಗಳನ್ನು ಎದುರಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಹೌದಪ್ಪ ಹೌದು ಆಯ್ತು ಅಷ್ಟೇ ಮಾತಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಅವ್ರು ಎದುರಾಕ್ಕೊಳ್ಳೋದ್ರಿಂದ ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರವನ್ನು ಮಾಡಿ ನಿಮ್ಮನ್ನು ಕೆಟ್ಟ ದಾರಿಗೆ ದೂಡುವಂಥವ್ರು ಆಗ್ತಾರೆ ಅಥವಾ ನಿಮ್ಮ ಬಗ್ಗೆ ಇಡೀ ಜನರಿಗೆ ತಪ್ಪು ಅಭಿಪ್ರಾಯ ಮೂಡುವಂಗ ಅವ್ರು ಮಾಡುವಂಥವ್ರು ಆಗ್ತಾರೆ. ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಧನುಸ್ಸು ರಾಶಿಯವರಿಗೆ ಸಾಧಾರಣವಾಗಿಂದ ಧನುಸ್ಸು ರಾಶಿಯವರು ಪಶುಗಳಿಗೆ ಹುಲ್ಲನ್ನು ಅಥವಾ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿದ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರೈತಾಪಿ ವರ್ಗದವರಿಗೆ ಸರ್ಕಾರದಿಂದ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ಇನ್ನು ಹೈನುಗಾರಿಕೆ ವಿಚಾರಕ್ಕೆ ಬಂದಾಗ ಹೆಚ್ಚು ಧನಲಾಭ ಸಹ ಗಳಿಸುವಂಥವ್ರಾಗ್ತದೆ. ರೈತಾಪಿ ಮಕ್ಕಳುಗಳ ವಿದ್ಯಾಭ್ಯಾಸ ಆಗಲಿ ಅಥವಾ ವಯಸ್ಸಿಗೆ ಬಂದಿದ್ರಂದ್ರೆ ಹುಡುಗ ಇದ್ದಂದ್ರೆ ಕನ್ಯಾ ನೋಡುವಂಥದ್ದು, ಹುಡುಗಿ ಇದ್ದಂದ್ರೆ ವರಗಳು ಬಂದು ನೋಡ್ಕೊಂಡು ಹೋಗುವಂಥದ್ದಾಗೋದು ಇವೆಲ್ಲವೂ ಮಾಡುವಾಗ ವಿಘ್ನಗಳು ಬರ್ತಾ ಇತ್ತು ಅಂದರೆ ಈ ವಾರ ಎಲ್ಲ ವಿಘ್ನ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಸಹ ಜರುಗುವಂಥದ್ದಾಗ್ತದೆ. ಹಿತಶತ್ರುಗಳ ಅಟ್ಟಹಾಸ ಎಷ್ಟೇ ಜಾಸ್ತಿ ಆದರೂ ಸಹ ಈ ವಾರ ನಿಮ್ಮ ಮುಂದೆ ಅವ್ರದ್ದು ಏನೂ ನಡೆಯೋಂಗಿಲ್ಲ. ಸುಮ್ಮನೆ ಬಂದು ತಪ್ಪು ಒಪ್ಕೊಂಡು ಹೋಗುವಂಥದ್ದೇ ಆಗ್ತದೆ. ಈ ವಾರ ಉದ್ಯೋಗದಲ್ಲಿ ಬದಲಾವಣೆ ಕಾಣುವಂಥವ್ರು ಆಗ್ತಾರೆ. ಮೇಲ್ದರ್ಜೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ವ್ಯಾಪಾರ ವ್ಯವಹಾರಗಳನ್ನು ಸರಳತೆಗೊಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಧನಲಾಭವನ್ನು ಗಳಿಸುವಂಥವ್ರು ಆಗ್ತಾರೆ. ಯಾವುದಕ್ಕೆ ಆಗಲಿ ಭಾಳ ನಂಬಿ ಭಾಳ ಮನಸ್ಸನ್ನು ಅದರ ಮೇಲೆ ಇಟ್ಕೊಂಡು ಭಾಳ ಕೆಲಸ ಮಾಡೋಕ್ಕೆ ಹೋದ್ರೆ ಅಂದರೆ ಎಡವಟ್ಟುಗಳಾದಾಗ ನೋವಾಗುವಂಥದ್ದು ಸರ್ವೇ ಸಾಮಾನ್ಯ.
ಅಂಥ ನೋವುಗಳನ್ನು ಈ ವಾರ ಮಾಡ್ಕೊಳ್ಳದೇ ಇದ್ರಿ ಅಂದರೆ ಖಂಡಿತವಾಗಿ ಇನ್ನೂ ಹೆಚ್ಚು ಜೀವನದಲ್ಲಿ ಮುಂದಾಳತ್ವವನ್ನು ವಹಿಸಿ ಹೆಚ್ಚು ಪ್ರಚಾರವನ್ನು ಗಳಿಸುವಂಥವ್ರು ಆಗ್ತೀರಿ. ಸುಖ ಸಂತೋಷದಾಯಕವಾಗಿರ್ತಕ್ಕಂಥ ಸುದ್ದಿಯನ್ನು ಸಹ ಈ ವಾರ ಕೇಳುವಂಥವ್ರು ಆಗ್ತೀರಿ. ಬುಧವಾರ, ಶುಕ್ರವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು, ಜ್ವರದ ಬಾಧೆಯಿಂದ ಬಳಲುವಂಥವ್ರು ಆಗ್ತೀರಿ. ಸರಿಯಾಗಿ ಔಷಧೋಪಚಾರ ತಗೊಳ್ಳಿಲ್ಲ ಅಂದರೆ 2 ದಿನ 4 ದಿನ ಆಗ್ತದೆ, 4 ದಿನ 8 ದಿನ ಆಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದಾಗ್ತದೆ. ಜಾಗ್ರತೆ ಇರಲಿ. ಇನ್ನು ರಾಜಕಾರಣಿಗಳಿಗೆ ಮಾನಹಾನಿಯ ಸಂದರ್ಭಗಳು ಈ ವಾರ ಎದುರಾಗುವಂಥ ಸಾಧ್ಯತೆಗಳಿವೆ. ನಿಮ್ಮವರೇ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವರೇ, ನಿಮ್ಮ ಜೊತೆಗಿರ್ತಕ್ಕಂಥವರೇ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ವಿರೋಧ ಪಕ್ಷದಲ್ಲಿ ವಿರೋಧಿಗಳಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಸಾಲ ಮಾಡುವಾಗ ಎಷ್ಟು ಬೇಕು ಅಷ್ಟು ಮಾತ್ರ ತೆಗೆದುಕೊಳ್ರಿ. ಸಿಗ್ತದಂತ ತಿಳ್ಕೊಂಡು ಹೆಚ್ಚು ಸಾಲ ಮಾಡಿದ್ರಿ ಅಂದರೆ ಅದು ಜಾಸ್ತಿ ದುಡ್ಡು ಬಂದಂಗೆಲ್ಲ ಖರ್ಚಾಗಿ ಹೋಗಿ ಪ್ರಾರಂಭ ಆಗ್ತದೆ. ಒಳ್ಳೆ ಸಾಲ ಕಟ್ಟೋದಕ್ಕೆ ತೊಂದರೆ ಆಗುವಂಥದ್ದು ಆಗ್ತದೆ. ಇನ್ನು ಯಾವುದೇ ಸಾಲ ಕೊಡುವಾಗ ಆಗಿದ್ರು ಸಹ 100 ಸಲ ವಿಚಾರ ಮಾಡಿ ಅವನು ಕೊಟ್ಟರೆ ಹಿಂದೂರಿಗೆ ಬರ್ತದೋ ಇಲ್ಲ ನೋಡ್ಕೊಂಡು ವಿಚಾರ ಮಾಡುವಂಥದ್ದು ಒಳ್ಳೆಯದು. ನಿಮ್ಮ ಶತ್ರುಗಳು ನಿಮ್ಮ ಬೆನ್ಬಿಡದೆ ಕಾಡುವಂಥವ್ರು ಇದ್ದಾರಲ್ಲ, ನಿಮಗಿಲ್ಲ ಸಲದ ಆರೋಪಗಳನ್ನು ಮಾಡುವಂಥವ್ರು ಇದ್ದಾರಲ್ಲ, ಇಲ್ಲ ನಿಮಗೇನಾದರೂ ಕೆಟ್ಟದ್ದು ಮಾಡಬೇಕು ಅಥವಾ ಕೆಟ್ಟ ದಾರಿ ಕರ್ಕೊಂಡೋಗಿ ನಿಮ್ಮನ್ನು ಇಲ್ಲ ಸಲದ ಆರೋಪಗಳನ್ನು ಮಾಡೋದಕ್ಕನ್ನುವಂಥವ್ರು ಜಾಸ್ತಿ. ನಿಮ್ಮ ಸುತ್ತಮುತ್ತ ಸುಳಿದಾಡುವಂಥವ್ರಿಗೆ ನಿಮ್ದು ಯಾವುದೇ ಗುಟ್ಟನ್ನು ಬಿಟ್ಕೊಡಕ್ಕೆ ಹೋಗಬೇಡಿ. ನಿಮ್ಮ ಗುಟ್ಟು ಅಥವಾ ನಿಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರಿ ಅಂದರೆ ಅದನ್ನೇ ಅವರು ಗಾಳವಾಗಿ ಮಾಡಿಕೊಂಡು ನಿಮ್ಮನ್ನು ವಿಚಿತ್ರವಾಗಿ ಹಿಂಸಿಸುವಂಥದ್ದು ಆಗ್ತದೆ. ಮಕ್ಕಳ ಬಗ್ಗೆ ಜಾಗ್ರತೆ ಇರಲಿ. ಮಕ್ಕಳು ಏನೇನು ಕೆಲಸ ಮಾಡೋಕ್ಕಾಗ್ತಾರ, ಅವ್ರು ಸರಿಯಾಗಿ ಓದ್ತಾರೋ ಇಲ್ಲೋ ಅಥವಾ ದುಶ್ಚಟಕ್ಕೆ ಏನಾದರೂ ಬಲಿಯಾಗಿದ್ದಾರೆ ಮಗದೊಂದು ಜಾಗ್ರತೆ ವಹಿಸುವಂಥದ್ದು ಒಳ್ಳೆಯದು. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕುಂಭರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕುಂಭರಾಶಿಯವರು ಬನ್ನೆ ಪತ್ರಿಯನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಅವಿವಾಹಿತರಿಗೆ ಅಂದರೆ ಮದುವೆ ಆಗದೇ ಇರತಕ್ಕಂಥ ಹುಡುಗ ಮತ್ತು ಹುಡುಗಿಗೆ ಈ ವಾರ ವಿವಾಹ ಕೂಡಿ ಬರುವಂಥದ್ದಾಗಿರ್ತದೆ. ಗಣಿಗಾರಿಕೆ ಉದ್ಯಮಿಯವರಿಗೆ ಅಥವಾ ಕೈಗಾರಿಕೆಗಾರಿಕೆ ಉದ್ದಿಮೆದಾರರಿಗೆ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಸಾಲದಿಂದ ಮುಕ್ತಿಯನ್ನು ಕಾಣುವಂಥವ್ರು ಆಗ್ತೀರಿ. ದೊಡ್ಡಸ್ತಿಕೆ ಜನರ ಸಹವಾಸವನ್ನು ಈ ವಾರ ಮಾಡಿ ತಾವು ಸಹ ದೊಡ್ಡಸ್ತಿಕೆ ಜನರ ಗೆಳೆತನವನ್ನು ಬೆಳೆಸಿ ಮನಸ್ಸನ್ನು ದೊಡ್ಡದು ಮಾಡಿಕೊಳ್ಳುವಂಥವ್ರು ಆಗ್ತೀರಿ. ಕೋರ್ಟು ಕಚೇರಿಯಲ್ಲಿ ನಿಮ್ಮ ನ್ಯಾಯಾಲಯದ ಯಾವ್ದಾರು ಒಂದು ಇತ್ತಂದರೆ ಆ ತೀರ್ಪು ಸಹ ನಿಮ್ಮ ಕಡೆ ಬರುವಂಥದ್ದು ಆಗ್ತದೆ. ಇನ್ನು ಕುಟುಂಬದ ಪತ್ನಿ ಅಥವಾ ಕುಟುಂಬದ ಪುತ್ರಿ ಅಥವಾ ಕುಟುಂಬದ ಪುತ್ರ ನಿಮ್ಮ ಕುಟುಂಬದ ಶಬ್ಬಾಸಿಗಿರಿಯನ್ನು ಪಡ್ಕೊಳ್ಳುವಂಥವ್ರು ಆಗ್ತಾರೆ. ಉತ್ತಮವಾಗಿರ್ತಕ್ಕಂಥವ್ರು ಅಂತ ಜನರ ಹತ್ರ ಬಿಂಬಿಸುವಂಥವ್ರು ಆಗ್ತಾರೆ. ಇನ್ನು ಉದ್ಯೋಗದಲ್ಲಿ ಹೊಸ ಬದಲಾವಣೆಯನ್ನು ಕಾಣುವಂಥವ್ರು ಆಗ್ತಾರೆ. ಬಡ್ತಿ ಯೋಗ ಸಹ ಉಂಟು. ಸಹೋದ್ಯೋಗಿಗಳಿಂದ ಅನ್ಯೂನ್ಯತೆಯಿಂದ ಇರುವಂಥವ್ರು ಆಗ್ತಾರೆ. ಇನ್ನು ಭಾಳ ದಿನದಿಂದ ಮನೆ ಕಟ್ಟಬೇಕು ಅಥವಾ ಪ್ಲಾಟ್ ತೆಗೆದುಕೊಳ್ಬೇಕು, ವಾಹನ ತೆಗೆದುಕೊಳ್ಬೇಕು ಅಂತ ಕನಸು ಕಟ್ಕೊಂಡಂಥವ್ರಿಗೆ ಈ ವಾರ ಸೂಕ್ತವಾಗಿರತಕ್ಕಂಥದ್ದು ಖಂಡಿತವಾಗಿ ಕಟ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.